ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಡ್ಜ್. ನಾವು ಈಗಾಗಲೇ 1917ರ ರಷ್ಯಾದ ಕ್ರಾಂತಿ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದೊಳಗೆ ಇದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟು ಇದರ ಪರಿಣಾಮಗಳನ್ನು ತಿಳಿಸ್ತೇನೆ. 19ನೇ ಶತಮಾನದೊಳಗ ರಷ್ಯಾ ಯುರೋಪ್ ಖಂಡದೊಳಗನ ಅತ್ಯಂತ ದೊಡ್ಡ ರಾಷ್ಟ್ರ ಆಗಿತ್ತು. ಇಂಗ್ಲೆಂಡನ್ನ ಬಿಟ್ರೆ ವಿಶ್ವದೊಳಗ ರಷ್ಯಾ ಅತ್ಯಂತ ಬಲಾಢ್ಯವಾದಂತಹ ರಾಷ್ಟ್ರ ಆಗಿತ್ತು. ಆದರೂ ಕೂಡ ಪ್ರಥಮ ಜಾಗತಿಕ ಯುದ್ಧದಲ್ಲಿ ಹೀನಾಯವಾದಂತಹ ಸೋಲನ್ನು ಅನುಭವಿಸಿ ಯುದ್ಧದಿಂದ ಹಿಂದೆ ಸರಿತದ. ಯುದ್ಧದ ನಂತರದಲ್ಲಿ ರಷ್ಯಾದೊಳಗ ಸಂಭವಿಸಿದಂತಹ ಕ್ರಾಂತಿ ಪ್ರಪಂಚದ ಇತಿಹಾಸದೊಳಗ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನ ಪಡೆದದು. ಇದನ್ನ 20ನೇ ಶತಮಾನದ ಚರಿತ್ರೆಯಲ್ಲಿನ ಮಹತ್ತರ ಮೈಲುಗಲ್ಲೆಂದು ಪರಿಗಣಿಸಲಾಗಿದೆ. 1917ರಲ್ಲಿ ಲೆನಿನ್ನ ನಾಯಕತ್ವದಲ್ಲಿ ನಡೆದಂತಹ ಈ ಕ್ರಾಂತಿಯನ್ನ ಬೋಲ್ಶೆವಿಕ್ ಕ್ರಾಂತಿ ಅಂತ ಕರೆಯಲಾಗತ್ತ. ಸಮಾಜವಾದಿಗಳ ಗುಂಪಿನ ಸದಸ್ಯರನ್ನ ಬೋಲ್ಶೆವಿಕ್ ಅಂತ ಕರೆಯಲಾಗತ್ತ. ಈ ಬೋಲ್ಶೆವಿಕ್ ಅಂತಂದ್ರೆ ಕ್ರಾಂತಿಕಾರ ಅಂತ ಅರ್ಥ. ಸಮಪಾಲು, ಸಮಬಾಳು ಹಾಗೂ ಸಮಾನ ಹಂಚಿಕೆಗಳು ಈ ರಷ್ಯಾ ಕ್ರಾಂತಿಯ ಗುರಿಗಳಾಗಿತ್ತು. ಈಗ ಈ ಕ್ರಾಂತಿಯ ಪರಿಣಾಮಗಳನ್ನು ನೋಡೋದಾದ್ರೆ, ಮೊದಲನೇದಾಗಿ ಜಾರರ ನಿರಂಕುಶ ಪ್ರಭುತ್ವ ಅಂತ್ಯ. ರಷ್ಯಾ ಕ್ರಾಂತಿಯಿಂದ ವಂಶ ಪರಂಪರೆಯಾಗಿ 3 ಶತಮಾನಗಳ ಕಾಲ ಮುಂದುವರೆದುಕೊಂಡು ಬಂದಿದ್ದಂತಹ ಜಾರ್ ನಿರಂಕುಶ ರಾಜಪ್ರಭುತ್ವ, ದಬ್ಬಾಳಿಕೆ, ಶೋಷಣೆ, ಅನ್ಯಾಯಗಳು ಕೊನೆಗೊಳ್ತಾವ. 2ನೇ ನಿಕೋಲಸ್ ಸಿಂಹಾಸನ ತ್ಯಾಗ ಮಾಡ್ತಾನ. ನಿಕೋಲಸ್ ಅವನ ಪತ್ನಿ ಹಾಗೂ ಅವನ ಮಕ್ಕಳನ್ನ ಗುಂಡಿಟ್ಟು ಕೊಲೆ ಮಾಡ್ಲಾಗ್ತದ. ಈ ಮೂಲಕ ರೋಮನಾವ್ ವಂಶದ ಆಳ್ವಿಕೆ ಅಂತ್ಯಗೊಳ್ತದ. ಇದರಿಂದ ಹಳೆಯ ವ್ಯವಸ್ಥೆ ಅಂತ್ಯಗೊಂಡು ನೂತನವಾದಂತಹ ರಾಷ್ಟ್ರ ನಿರ್ಮಾಣ ಆಗ್ತದ. ಎರಡನೇದಾಗಿ ಸಮತಾವಾದ ಸರ್ಕಾರದ ಸ್ಥಾಪನೆ. ರಷ್ಯಾ ಕ್ರಾಂತಿಯಿಂದ ಮಾನವ ಚರಿತ್ರೆಯಲ್ಲಿ ಪ್ರಥಮ ಬಾರಿಗೆ ಕಾರ್ಲ್ ಮಾರ್ಕ್ಸ್, ಫೆಡ್ರಿಕ್ ಎಂಜಿಲ್ಸ್, ಥಾಮಸ್ ಕಾರ್ಲೈಲ್, ಲೂಯಿಸ್ ಬ್ಲಾಂಕ್, ಪೇಂಟ್ ಸೈಮನ್, ರಾಬರ್ಟ್ ಓವೆನರ ತತ್ವಾಧಾರಿತ ಸಮತಾವಾದ ಸರ್ಕಾರ ಸ್ಥಾಪನೆ ಆಗುತ್ತ. ಕಾರ್ಲ್ ಮಾರ್ಕ್ಸರ ಸಿದ್ಧಾಂತ ಪ್ರಚಾರವನ್ನ ಪಡೀತದ. ರಷ್ಯಾದಲ್ಲಿ ಸಮತಾವಾದ ಸಿದ್ಧಾಂತದ ಆಡಳಿತ ವ್ಯವಸ್ಥೆ ಯಶಸ್ವಿಯಾಗಿದ್ರಿಂದ ಚೀನಾ ಮತ್ತು ಪೂರ್ವ ಯುರೋಪಿನ ರಾಷ್ಟ್ರಗಳು ಸ್ಫೂರ್ತಿಯನ್ನ ಪಡಿತಾವ. ಪ್ರಪಂಚದ 3ನೇ 1 ಭಾಗ ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಸ್ವೀಕರಿಸ್ತದ. ಮೂರನೇದಾಗಿ ಪ್ರಥಮ ಜಾಗತಿಕ ಯುದ್ಧದಿಂದ ರಷ್ಯಾ ನಿರ್ಗಮನ. ಜಾರ್ 2ನೇ ನಿಕೋಲಸ್ ರಷ್ಯಾವನ್ನ ಪ್ರಥಮ ಮಹಾಯುದ್ಧದಲ್ಲಿ ತೊಡಗಿಸಿ ಸರಣಿ ಸೋಲಿಗೆ ಕಾರಣನಾಗ್ತಾನೆ. ಕ್ರಾಂತಿಯ ನಂತರ ತಾತ್ಕಾಲಿಕ ಸರ್ಕಾರದ ನಾಯಕನಾದಂತಹ ಕರೆನೆಸ್ಕಿಯು ಯುದ್ಧವನ್ನ ಮುಂದುವರೆಸ್ಕೊಂಡು ಹೋಗಿ ಹಿಂದಿಗಿಂತಲೂ ಕೂಡ ಅಧಿಕವಾದಂತಹ ಸಾವು ನೋವು, ಕಷ್ಟ ನಷ್ಟಗಳಿಗೆ ಕಾರಣನಾಗ್ತಾನ. ಇವನ ನಂತರ ಅಧಿಕಾರಕ್ಕೆ ಬಂದಂತಹ ಲೆನಿನ್ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಜರ್ಮನಿ ಮತ್ತು ಅದರ ಮಿತ್ರ ರಾಷ್ಟ್ರಗಳೊಡನೆ ಬೆಸ್ಟ್ ಲಿಟಾಸ್ಕ್ ಅನ್ನುವಂತಹ ಒಪ್ಪಂದವನ್ನ ಮಾಡಿಕೊಂಡು ಯುದ್ಧದಿಂದ ಹಿಂದೆ ಸರಿತಾನ. ನಾಲ್ಕನೇದಾಗಿ ರಷ್ಯಾದ ಪ್ರಾಬಲ್ಯ. ಜಾರರ ಆಳ್ವಿಕೆಯಲ್ಲಿ ದುರ್ಬಲವಾಗಿದ್ದಂತಹ ರಷ್ಯಾ ಕ್ರಾಂತಿಯ ನಂತರ ಲೆನಿನ್ನ ಹೊಸ ಆರ್ಥಿಕ ನೀತಿಯಿಂದಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಬಲಗೊಳ್ತದ. ಮುಂದೆ ಬಂದಂತಹ ಸ್ಟಾಲಿನ್ 1928ರಲ್ಲಿ ರಷ್ಯಾದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಮೊದಲ ಬಾರಿಗೆ ಜಾರಿಗೆ ತಂದು ಆರ್ಥಿಕವಾಗಿ ಅದನ್ನ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರಗಳ ಸಾಲಿಗೆ ಸೇರಿಸ್ತಾನ. 2ನೇ ಜಾಗತಿಕ ಯುದ್ಧದ ವೇಳೆಗೆ ಮತ್ತೊಂದು ಅಗ್ರಮಾನ್ಯ ರಾಷ್ಟ್ರವಾಗಿ ಇದು ಬೆಳೆದು ಅಮೆರಿಕಾಗೆ ಸಮಾನವಾಗಿ ಸ್ಪರ್ಧೆಗೆ ಇಳಿತದ. ಐದನೇದಾಗಿ ಬಂಡವಾಳಶಾಹಿ ದೇಶಗಳಿಗೆ ರಷ್ಯಾದ ಬೆದರಿಕೆ. ಕ್ರಾಂತಿಯ ನಂತರ ಬಲಿಷ್ಠ ರಾಷ್ಟ್ರವಾಗಿ ಬೆಳೆದಂತಹ ರಷ್ಯಾ ವಿಶ್ವದಾದ್ಯಂತ ಕಮ್ಯುನಿಸ್ಟ್ ಸಿದ್ಧಾಂತಗಳನ್ನು ಹರಡಲಿಕ್ಕೆ ಪ್ರಯತ್ನ ಪಡ್ತದ. ಇದು ಬಂಡವಾಳಶಾಹಿ ರಾಜ್ಯಗಳಲ್ಲಿ ಭಯವನ್ನ ಉಂಟು ಮಾಡ್ತದ. ವಿಶ್ವದ ಅನೇಕ ಬಂಡವಾಳಶಾಹಿ ರಾಜ್ಯಗಳು ತಮ್ಮ ರೈತರ ಮತ್ತು ಕಾರ್ಮಿಕರ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಮುಂದಾಗ್ತಾವ ಮತ್ತು ಹಲವು ಸುಧಾರಣೆಗಳನ್ನ ಕೂಡ ಜಾರಿಗೆ ತರ್ತಾವ.
ಆರನೇದಾಗಿ ಸರ್ವಾಧಿಕಾರಿಗಳ ಏಳಿಗೆ. ಕ್ರಾಂತಿಯ ನಂತರ ರಷ್ಯಾ ಕಮ್ಯುನಿಸಂನ ಭದ್ರಕೋಟೆ ಆಗ್ತದ. ಅದು ಯುರೋಪಿನ ರಾಜಕೀಯದೊಳಗ ಪ್ರಬಲವಾಗಿ ಬೆಳೆಯುತ್ತಿದ್ದು ಅನೇಕ ಪ್ರಜ್ಞಾವಂತರನ್ನ ಚಿಂತೆಗೀಡು ಮಾಡ್ತದ. ಸಮಾಜವಾದದ ಭಯದಿಂದ ಜರ್ಮನಿಯೊಳಗ ಹಿಟ್ಲರ್ ನಾಜಿಸಂ ಮತ್ತು ಇಟಲಿಯೊಳಗ ಮುಸಲೋನಿ ಫ್ಯಾಸಿಸಂ ಅನ್ನುವಂತಹ ತತ್ವಗಳ ಏಳಿಗೆಗೆ ಶ್ರಮಿಸ್ತಾರ. ಇವರು ಸರ್ವಾಧಿಕಾರಿಗಳು ಹಾಗೂ ಕಮ್ಯುನಿಸಂನ ವಿರೋಧಿಗಳಾಗಿದ್ದು ಸಮಾಜವಾದದ ಏಳಿಗೆಯನ್ನ ತಡಿಲಿಕ್ಕೆ ಪ್ರಯತ್ನ ಪಡ್ತಿದ್ರು. ಏಳನೇದಾಗಿ ಕಾರ್ಮಿಕರ ಮತ್ತು ರೈತರ ಅಭಿವೃದ್ಧಿ. ರಷ್ಯಾದಲ್ಲಿ ಸಮತಾವಾದ ಸರ್ಕಾರ ಸ್ಥಾಪನೆಯಾದ ನಂತರ ಕಾರ್ಮಿಕರ ಮತ್ತು ರೈತರ ಅಭಿವೃದ್ಧಿಯಾಯಿತು. ಲೆನಿನ್ ತನ್ನ ಕೆಂಪು ಸೇನೆ ಮತ್ತು ಗುಪ್ತ ಪೊಲೀಸ್ ಪಡೆಗಳನ್ನು ಬಳಸಿಕೊಂಡು ಎಲ್ಲ ಆಸ್ತಿ ಪಾಸ್ತಿಗಳನ್ನು ರಾಷ್ಟ್ರೀಕರಣಗೊಳಿಸಿ ರೈತರ ಮತ್ತು ಕಾರ್ಮಿಕರ ಹಿತವನ್ನ ಕಾಪಾಡ್ತಾನ. ಕೆಲವೇ ಜನರಿಗೆ ಇದ್ದ ಸವಲತ್ತುಗಳು ಇಲ್ಲವಾಗಿ ಸಮಾನತೆ ದೊರೀತದ. ದುಡಿಯುವ ಕೈಗಳಿಗೆ ಆಹಾರ ಮತ್ತು ಅಧಿಕಾರಗಳು ಲಭಿಸ್ತವ. ಬಂಡವಾಳಶಾಹಿ ಪದ್ಧತಿ ಕೂಡ ರದ್ದಾಗ್ತದ. ಎಂಟನೇದಾಗಿ ಮಾರ್ಕ್ಸ್ನ ಸಮತಾವಾದ ಸಿದ್ಧಾಂತದ ಬೆಳವಣಿಗೆ. ರಷ್ಯಾ ಕ್ರಾಂತಿಯ ನಂತರ ಕಾರ್ಲ್ ಮಾರ್ಕ್ಸ್ನ ಸಮತಾವಾದ ಸಿದ್ಧಾಂತ ವಿಶ್ವದೊಳಗ ಪ್ರಚಾರ ಪಡೆದುಕೊಳ್ತದ. ಈ ಉದ್ದೇಶಕ್ಕಾಗಿ 1919ರಲ್ಲಿ ಕೊಮಿಂಟರನ್ನ ಸ್ಥಾಪಿಸಲಾಯಿತು. ರಷ್ಯಾದಲ್ಲಿ ಸಮತಾವಾದ ಸಿದ್ಧಾಂತದ ಆಡಳಿತ ಯಶಸ್ವಿಯಾಗಿದ್ರಿಂದ ಸ್ಫೂರ್ತಿ ಪಡೆದಂತಹ ಚೀನಾ, ವಿಯೆಟ್ನಾಂ, ಹಂಗೇರಿ, ಪೋಲೆಂಡ್, ಇಂಡೋನೇಷ್ಯಾ, ಉತ್ತರ ಕೊರಿಯಾ, ರುಮೇನಿಯಾ, ಬಲ್ಗೇರಿಯಾ ಹೀಗೆ ಪ್ರಪಂಚದ 1/3 ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಸ್ವೀಕರಿಸ್ತದ. ಸೊ ಇದಿಷ್ಟು ಇವತ್ತಿನ ನಮ್ಮ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.